ಸರಿಗ CM ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸ್ತಿದ್ದಾರೆ. ನಿಮ್ಮ ನಿರೀಕ್ಷೆಗಳೇನಿದ್ದಾವೆ? ಹಣಕಾಸಿನ ವ್ಯವಸ್ಥೆ ಸರಿದೂಗಿಸಬಹುದು ಅನ್ನುವಂಥ ಒಂದು ಆ ರೀತಿಯ ಒಂದು ವಿಶ್ವಾಸ ಏನಾದ್ರು ಇದೆಯಾ? ಯಾರಿಗೂ, ಇಡೀ ರಾಜ್ಯಕ್ಕೆ ಯಾರಿಗೂ, ಪಬ್ಲಿಕ್ಕಿಗೂ ನಿರೀಕ್ಷೆಗಳಿಲ್ಲ. ನಮಗಂತೂ ಇಲ್ಲೇ ಇಲ್ಲ. ಯಾಕೆಂದರೆ ಕಳೆದ ಬಾರಿ ಅವರು ಕೃಷಿಗೇನು ಬಡ್ಜೆಟ್ ಇತ್ತು, ಅದರಲ್ಲಿ 13% ಬಡ್ಜೆಟನ್ನು ತೆಗೆದುಬಿಟ್ಟಿದ್ದಾರೆ, ಕಡಿಮೆ ಮಾಡಿದ್ದಾರೆ. ನೀರಾವರಿಗೆ 14% ಕಡಿಮೆ ಮಾಡಿದ್ದಾರೆ. ಅಂದರೆ ಆದ್ಯತೆ RDPRಗೂ ಕೂಡ 14-15% ಕಡಿಮೆ ಮಾಡಿದ್ದಾರೆ. ಏನು ಎಲ್ಲಿ ರೈತರು ವಾಸ ಮಾಡ್ತಾರೆ, ಹಳ್ಳಿಗಳ ರಸ್ತೆ ಇರ್ಬೋದು, ನೈರ್ಮಲ್ಯ ಇರ್ಬೋದು, ಟಾಯ್ಲೆಟ್ ಕಟ್ಟುವಂಥದ್ದು ಇರ್ಬೋದು, ಬಡವ್ರ ಮನೆ, ಇಂಥದ್ರಲ್ಲಿ ಡಿಸ್ಕೌಂಟ್ ಮಾಡಿದ್ದಾರೆ. ಅಂದರೆ ಒಂದು ರೀತಿ ದಿವಾಳಿ ಎದ್ದಿರುವಾಗ ಯಾವ ರೀತಿ ಅಲಿತಾರೆ ಆ ಥರ ಇವತ್ತು ಸಿದ್ದರಾಮಯ್ಯನವರು ಅಲಿತಾ ಇದ್ದಾರೆ. ಇಲಾಖೆಗಳಲ್ಲೇ ಅಲಿತಾ ಇದ್ದಾರೆ, ಎಲ್ಲಿ ಏನು ದುಡ್ಡು ಕಟ್ ಮಾಡ್ಬೋದು ಅಂತ. ಅವಮಾನ ಅಂತ ಹೇಳಿದ್ರೆ ರೈತರ ಪರವಾಗಿ ಅಂದವರು ರೈತರಿಗೆ ಸಂಬಂಧಪಟ್ಟದ್ದು ಕೃಷಿ ತೆಗಿಬಾರ್ದಾಯಿತು, ನೀರಾವರಿಯಲ್ಲಿ ತೆಗಿಬಾರ್ದಾಯಿತು, RDPR ತೆಗಿಬಾರ್ದಾಯಿತು, ಇವರೆಲ್ಲ ತೆಗೆದಿದ್ದಾರೆ. ಅಂದರೆ ಈ ಬಡ್ಜೆಟನ್ನು ಕೂಡ ಅವರು ಏನು ಆ ಆರ್ಥಿಕ ಒಂದು ಸಮತೋಲನವನ್ನು ಕಾಪಾಡಬೇಕು, ಆ ಮಟ್ಟಕ್ಕೆ ಕಾಪಾಡ್ತಾರೆ ಅನ್ನೋ ವಿಶ್ವಾಸ ಇಲ್ಲ. ಮತ್ತು 11,000 ಕೋಟಿನ SC/STಗಳ ಏರಿಯಾ ಡೆವಲಪ್ಮೆಂಟ್ ಮಾಡಬೇಕಾಯಿತು. ಈ ದರಿದ್ರ ಸರ್ಕಾರ ಅವರ ಜೋಬಿಗೂ ಕೈ ಹಾಕ್ಬಿಟ್ಟಿದೆ, SC/STಗಳ ಜೋಬಿಗೂ ಕೈ ಹಾಕಿ ಅಲ್ಲಿಂದನೂ ದುಡ್ಡು ಎಳೆದಿದ್ದಾರೆ. ಅಂದರೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಎಷ್ಟು ದಿವಾಳಿಯಾಗಿದೆ ಅನ್ನೋದು ಕಳೆದು ಬಡ್ಜೆಟಲ್ಲಿ ಬಂದಿದೆ. ಮತ್ತು ಈ ಬಾರಿನೂ ಕೂಡ ಅದರ ರಿಪಿಟೇಷನ್ನೇ ಆಗುತ್ತೆ. ಈ ಬಾರಿನೂ ಕೂಡ ನಮ್ಮ ಸರ್ಕಾರ, ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ನಾವೇನೇನು ಅಲೋಕೇಟ್ ಮಾಡಿದ್ರಿ, ನೀರಾವರಿಗೆ, RDPR, ಕೃಷಿ, ಅದೆಲ್ಲ ಡಿಸ್ಕೌಂಟ್ ಮಾಡಿದ್ದಾರೆ. ಇನ್ನು ಯಾವ ಇದು ಸರ್ಕಾರ ಇದು ರೈತರ ಪರ ಸರ್ಕಾರ? ಸರ್, ಈ ಗ್ಯಾರಂಟಿ ಯೋಜನೆಗಳಿಂದಾಗಿ 62 ಸಾವಿರ ಕೋಟಿಯಷ್ಟು ಸರ್ಕಾರಕ್ಕೆ ಹೊರೆಯಾಗಿದೆ. ಹೀಗಾಗಿ ಸಾಲ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಗೆ ಸರ್ಕಾರ ಬಂದ್ಬಿಟ್ಟಿದೆ. ಸೊ ಅದನ್ನು ಸರಿದೂಗಿಸಬೋದಕ್ಕೆ ತಾವು ಏನು ಸಲಹೆ ಕೊಡ್ತೀವಿ? ನೋಡಿ, ಅವರು ಇನ್ನು 5 ಗ್ಯಾರಂಟಿ ತಂದಿರ, ಇನ್ನು 10 ಗ್ಯಾರಂಟಿ ತರಲಿ, ಇನ್ನು 50 ತರಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ಯತೆ ವಲಯಗಳೇನಿದೆ, ಆಸ್ಪತ್ರೆ ಇರ್ಬೋದು, ರೈತರ ಕೃಷಿ ಇರ್ಬೋದು, ಎಜುಕೇಷನ್ ಇರ್ಬೋದು, ಈ ಥರದಕ್ಕೆ ಯಾವತ್ತೂ ಕಟ್ ಮಾಡ್ಬೋದು. ಯಡಿಯೂರಪ್ಪನವ್ರು 4,000 ಕೊಟ್ಟಿದ್ರು, ಪ್ರತಿ ವರ್ಷನೂ ಕೂಡ ರೈತರ ಅಕೌಂಟ್ಗೆ ಹೋಗ್ತಾಯಿತ್ತು. ಅದಕ್ಕೆ ಕನ್ನ ಹಾಕಿದ್ರು. ರೈತರ ಮಕ್ಕಳು ವಿದ್ಯಾನಿಧಿ ಮಾಡಿದರು ಬೊಮ್ಮಾಯಿಯವರು, ಅದಕ್ಕೆ ಕನ್ನ ಹಾಕಿದ್ರು. ಕಾರ್ಮಿಕರ ಮಕ್ಕಳಿಗೆ ಪೆನ್ಷನ್ 5,000, 10,000, 50,000ವರೆಗೂ ಸ್ಕಾಲರ್ಶಿಪ್ ಕೊಡ್ತಾಯಿತ್ತು. ಪೆನ್ಷನ್ ಅಲ್ಲ, ಸ್ಕಾಲರ್ಶಿಪ್ ಕೊಟ್ಟು ಅದನ್ನೆಲ್ಲ 1,500 ಕಳಿಸಿದ್ದಾರೆ. ಅಂದರೆ ಮೋರ್ ದೆನ್ 60% ಅದನ್ನು ಬಡವರು ಮಕ್ಕಳ ಓದೋದರಲ್ಲೂ ಕನ್ನ ಹಾಕಿದ್ದಾರೆ ಇವರು. ಇನ್ನೆಂಥ ಇದು ದರಿದ್ರ ಸರ್ಕಾರ. ಅದರಿಂದ ಏನು ನಮಗೇನು ನಿರೀಕ್ಷೆ ಇಲ್ಲ. ಅಡ್ಜಸ್ಟ್ ಮಾಡೋ ಬಡ್ಜೆಟ್ ಅಷ್ಟೇ ಇದು. ಪ್ಯಾಚ್ ಮಾಡಿ ಅಡ್ಜಸ್ಟ್ ಮಾಡಿ ತ್ಯಾಪೆ ಬಡ್ಜೆಟ್ಟು, ಸಿದ್ದರಾಮಯ್ಯನವರ ತ್ಯಾಪೆ ಬಡ್ಜೆಟನ್ನು ನಾವು ನೋಡಬೇಕಷ್ಟೇ. ಈಗ ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಏನು ಅಭಿವೃದ್ಧಿ ಯೋಜನೆಗಳನ್ನ ಕೊಡಬೇಕು ಅಂತ ನಿಮ್ಮ ಆಗ್ರಹ ಇದೆ? ನೋಡಿ, ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಈಗ ನಮಗೆ ಕೋರ್ಟ್ ಆದೇಶಗಳು ಬಂದಿದೆ, ಹೈಕೋರ್ಟು, ಸುಪ್ರೀಂ ಕೋರ್ಟು, ಆಲಮಟ್ಟಿ ಎತ್ತರ ಮಾಡುವಂಥದ್ದು ಇರ್ಬೋದು. ಮತ್ತು ಮೇಕೆದಾಟು ಹೇಳ್ತಾ ಇದ್ದಾರೆ, ಮೇಕೆದಾಟು ಬಾಯಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ದುಡ್ಡು ಅಲೋಕೇಶನ್ ಮಾಡಿ ಕೇಂದ್ರಕ್ಕೆ ಹೋಗ್ಬೇಕಾಯಿತು, ಅಲೋಕೇಶನೇ ಮಾಡ್ತಾ ಇಲ್ಲ ಅದಕ್ಕೆ. ಎತ್ತಿನ ಹೊಳೆ ಹಂಗೆ ನಮ್ಮ ಕಾಲದಲ್ಲಿ ಪ್ರಾರಂಭ ಆಗಿದ್ದು, ಸದಾನಂದ ಗೌಡರು ಅದರ ಫಸ್ಟು ಅನುಮೋದನೆ ಕೊಟ್ಟು ಅದನ್ನು ಚಾಲನೆ ಮಾಡಿದ್ರು. ಎತ್ತಿನ ಹೊಳೆ ಯೋಜನೆ ಇನ್ನೂ ನಡೀತಾನೇ ಇದೆ, ಅದಕ್ಕೆ ದುಡ್ಡೇ ಕೊಡ್ತಾ ಇಲ್ಲ, ಅದಕ್ಕೂ ದುಡ್ಡು ಡಿಸ್ಕೌಂಟ್ ಮಾಡ್ತಾವ್ರೆ. ಮತ್ತು ಟ್ರೀಟ್ಮೆಂಟ್ ವಾಟರ್ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು, ಅದು ವರ್ಸ್ಟ್ ಔಟಿದೆ. ಆ ಟ್ರೀಟ್ಮೆಂಟ್ ವಾಟ್ರೇ ಅಲ್ಲ, ಇದ್ರ ವಾಟ್ರೇ ಹೋಗ್ತಾಯಿದೆ ಅಲ್ಲಿ. ಒಳಚರಂಡಿ ನೀರೇ ಹೋಗ್ತಾಯಿದೆ. ಅದನ್ನು ಸರಿಯಾಗಿ ಟ್ರೀಟ್ ಮಾಡುವಂಥದಕ್ಕೆ ಹಣ ಇಲ್ಲ ಇವ್ರ ಹತ್ರ, ಹಣನೇ ಇಲ್ಲ. ಅಂದರೆ ಜನಕ್ಕೆ MP ಎಲೆಕ್ಷನ್ವರೆಗೂ ಮೋಸ ಮಾಡಿ ವೋಟ್ ಹಾಕ್ಸ್ಕೊಳಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಇವ್ರ ಬಡ್ಜೆಟಲ್ಲಿ ಮಾಡ್ತಾರೆ. ಅದು ಬಿಟ್ಟು ಇವರು ಡೆವಲಪ್ಮೆಂಟು, ರಾಜ್ಯ ಅಭಿವೃದ್ಧಿ ಆಗಬೇಕು, ದೇಶಕ್ಕೆ ಒಂದು ನಮ್ಮ ಕಾಂಟ್ರಿಬ್ಯೂಷನ್ ಜೋರಿರಬೇಕು, ಜಾಸ್ತಿ ಇರಬೇಕು ಅನ್ನೋ ಭಾವನೆ ಇಲ್ಲ ಇವರಿಗೆ. ಅವರ ವೋಟ್ಗೋಸ್ಕರ ಇವತ್ತು ಒಂದು ನಾಟಕ ಆಡುವಂಥ ಬಡ್ಜೆಟನ್ನು ಮಾಡ್ತಾರೆ. ಇದಿಷ್ಟು ವಿರೋಧ ಪಕ್ಷ ನಾಯಕ R. ಅಶೋಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.